ದುರಂಕಾರ ಎಲ್ಲ ಬಿಡ್ರಿ ನೀವು. ಮಹಾಭಾರತ ದುರ್ಯೋಧನ ಹಾಳಾಗಿದ್ದೇಗೆ ತನ್ನ ದುರಂಕಾರದಿಂದ ಹಾಳಾಗೋದು ಅವನು. ಹಾಗೆ ನೀವು ಹಾಳಾಗೋದಿಲ್ಲ, ನಾವು ಯಾರೂ ಸಹಿಸೋಕ್ಕೆ ತಯಾರಿಲ್ಲ. ನಾವು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ, ಸರಿ ಮಾಡ್ಕೊಳ್ಳಿ. ಮತ್ತು ನಾನು ಇವತ್ತೇನೆಲ್ಲ ಆಗ್ತಾಯಿದ್ದೀನಿ, ನಾನು ಒಂದು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್ಗೆ ಅಂತ. ಇದೆಲ್ಲದಕ್ಕೂ ಹೊರಬರಬೇಕು ಅಂತಂದರೆ ಇವತ್ತು ಸರ್ಕಾರ ಮತ್ತು ಶಾಸಕಾಂಗವನ್ನು ಸಸ್ಪೆಂಡೆಡ್ ಅನಿಮೇಷನ್ ಇಟ್ಟಿರಲಿಲ್ವೇ ವೀರೇಂದ್ರ ಪಾಟೀಲ್ ಕಾಲದಲ್ಲಿ? ವೀರೇಂದ್ರ ಪಾಟೀಲ್ ಕಾಲದಲ್ಲಿ ಸಸ್ಪೆಂಡೆಡ್ ಅನಿಮೇಷನ್ ಇಟ್ಟು ಆಮೇಲೆ ತಿಳಿಯಾದ ಮೇಲೆ ಎಲೆಕ್ಷನ್ ಮಾಡಿ ಚೀಫ್ ಮಿನಿಸ್ಟ್ರಿಗೆ ಬಂಗಾರಪ್ಪನವ್ರು ಆಗಲಿಲ್ವೇ ಅವಾಗ? ಸಸ್ಪೆಂಡೆಡ್ ಅನಿಮೇಷನ್ ಮಾಡಿ ಐ ರಿಕ್ವೆಸ್ಟ್ ದ ಕಾನ್ಸ್ಟಿಟ್ಯೂಷನಲ್ ಹೆಡ್ಸ್. ಪರಿಸ್ಥಿತಿ ಹೇಗಿದೆ ಈಗ? ಚೆನ್ನಾಗಿದೆಯಾ? ಅರೆ ನಿಮ್ಮಂಥ ದೊಡ್ಡ ಸೀನಿಯರ್ ಈ ಥರ ಏನಾಗಿದೆ ಅಂತ ಅಂದ್ಬಿಟ್ರೆ ಏನಾಗಿದೆ? 3 ಕಾಸು ಹರಾಜು ಆಗ್ತಿದ್ದಾರೆ ಸಿದ್ದರಾಮಯ್ಯ. ಹಾಗಾದ್ರೆ ನಿಮ್ಮ ಪ್ರಕಾರ ವೆಸ್ಟ್ ಬೆಂಗಾಲ್, ತಮಿಳುನಾಡು, ಆಂಧ್ರ ಪ್ರದೇಶ ಎಲ್ಲ ಕಡೆನೂ ಸಸ್ಪೆಂಡೆಡ್ ಅಮಿನೇಷನ್ ಅಲ್ಲಿ ಇಡಬೇಕಾಗುತ್ತೆ? Mr. Shivkumar, I am confined to Karnataka, not to India. I am confined to Karnataka. I am confined to the lawlessness ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. Yes, lawlessness ಬಗ್ಗೆ ಮಾತಾಡ್ತಾರೆ. No, lawlessness ಒಂದೇ ಅಲ್ಲ. ಇವತ್ತು ಏನಾಗಿದೆ ರೀ? ಏನಾಗಿದೆ ಮೂಡಾದಲ್ಲಿ? ಇದೇನಾಯಿತು? ವಾಲ್ಮೀಕಿ ಹಗರಣ ಏನಾಗಿದೆ? ಬಡವ್ರ ದುಡ್ಡು, ಅಹಿಂದ ಅಂತಿರಲಿಲ್ಲ ಆ ದುಡ್ಡು, ಇವೆಲ್ಲ ಯಾರು ನೋಡೋರು? ಮತ್ತೆ ದಿಸ್ ಈಸ್ ಲಾಲೆಸ್, ನಾಟ್ ಓನ್ಲಿ ದ ಲಾಲೆಸ್, ದ ರ್ಯಾಂಪೆಟ್ ಕರಪ್ಷನ್ ಆಫ್ ದ ಗವರ್ನಮೆಂಟ್. ಅರೆ ನೋ, ನೀವು ಯಾವುದಕ್ಕೂ ಕಂಪ್ಯಾರಿಸನ್ ಅಲ್ಲ ಇದು, ಯಾವುದಕ್ಕೂ ಕಂಪ್ಯಾರಿಸನ್ ಅಲ್ಲ ಇದು. ಎಸ್, ಸಿದ್ದರಾಮಯ್ಯನ ನಾವೆಲ್ಲ ಒಪ್ಕೊಂಡ್ರು ಅಂತ. ಏನಾಗಿದೆ ಇವತ್ತಿನ ದಿವಸ? 135 ಸೀಟ್ ಕೊಟ್ಟಿದ್ದಾರೆ ನಿಮಗೆ, 136 ಸೀಟು. ಎಲ್ಲಿಗೆ ಹೋಯ್ತದೆಲ್ಲನೂ ಕೂಡ? ಯಾಕೆ ನೀವು ಯಾವ ಸಮಾಧಿಯಿಂದ ಯಾವುದು ತಗೋತಾ ಇಲ್ಲ ನೀವು? ಹಾಗಾಗಿ ಇವತ್ತು ಅದೇ ಎಲ್ಲರೂ ಇದನ್ನೆಲ್ಲ ಹೊತ್ಕೊಂಡು ಹೊಟ್ಟೋಗೋದೆ. ಒಬ್ಬ ಮಂತ್ರಿ UD ಮಿನಿಸ್ಟ್ರು ಹೆಲಿಕಾಪ್ಟರ್ಲೆ ರೆಕಾರ್ಡ್ಸ್ಗಳೇ. ನಾನು ಗವರ್ನರ್ ಕಂಪ್ಲೇಂಟ್ ಕೂಡ ಕೇಳಿ ಸರ್. ಗವರ್ನರ್ ಜೊತೆ ಚೆನ್ನಾಗಿದ್ದೀರಲ್ಲ, ಕಂಪ್ಲೇಂಟ್ ಹಾಕ್ಸಿ. ನಿಮಗೂ ಡಿಫಾಮೇಷನ್ ಹಾಕಿದಾರಲ್ಲ. ನಾನಲ್ಲ ರೀ, ಐ ವಿಲ್ ಫೇಸ್ ದ ಡಿಫಾಮೇಷನ್. ಅವಾಗಲಿ ಬೇರೆ ವಿಚಾರ. ನಾನು ಎತ್ಕೊಂಡು ಹೋಗಿರೋ ತಪ್ಪಲ್ವೇ? ಯಾರು ಮಂತ್ರಿ ಫೈಲ್ ಎತ್ಕೊಂಡು ಹೋಗಿ ತಪ್ಪು? ಹೌದು ಅಲ್ವಾ ಸರ್? ಅದಕ್ಕೆ ಯಾಕೆ ಸರ್ಕಾರ ಗವರ್ನರ್ ಅವ್ರ ಪವರ್? ವಾಟ್ ದ ಚೀಫ್ ಮಿನಿಸ್ಟರ್ ಇಸ್ ಡೂಯಿಂಗ್, ದ ಹೆಡ್ ಆಫ್ ದಿ ಸ್ಟೇಟ್, head of the state, you are in the office of the chief minister till now, you are continuing. ನೀವೇನು ರಾಜೀನಾಮೆ ಕೊಟ್ಕೊಂಡು ಬನ್ನಿ ಅಂತ ಯಾರು ಹೇಳ್ತಾ ಇಲ್ಲ ನಿಮ್ಮನ್ನದು. ಯಾರೋ ಬೇರೆ ಕೂಗ್ಬೋದು ಅದನ್ನು. ವಾಟ್ ಆರ್ ಯು ಡೂಯಿಂಗ್? ಅರೆ ರಾಮ್ನೆ, ಯು ಆರ್ ದ ಸ್ಟೇಟ್ ಹೆಡ್. ಏನು ಮಾಡ್ತಾ ಇದ್ದಾರೆ ಸ್ಟೇಟ್ ಹೆಡ್ಡು ನೀವು ಇವತ್ತು? ಆದ್ದರಿಂದ ದಯಮಾಡಿ ಮುಖ್ಯಮಂತ್ರಿಗಳು ತಮ್ಮಿದೆಲ್ಲ ಒದರು ಕೂತ್ಕೊಳ್ರಿ. ಯಾಕೆ ಹಿಂಗೆ ಕೂತಿದ್ದೀರ ನೀವು? ಯಾಕೆ ಕೂತಿದ್ದೀರ? ವೀರೇಂದ್ರ ಪಾಟೀಲ್ ವೀರೇಂದ್ರ ಪಾಟೀಲ್ ಸರ್ಕಾರ ಎಷ್ಟು ತಿಂಗಳು ಅಮಾನತಿನ ಸಭಾ ಎಕ್ಸ್ಪ್ಲೇನ್ ಮಾಡಿ ಸರ್? ಗೊತ್ತಿಲ್ಲ, ಅದೆಲ್ಲಿ ತೆಗೆದು ನೋಡಿ ಎಷ್ಟು ತಿಂಗಳು ಬರ್ತದೆ, ಅದರಲ್ಲೇ ತೆಗೆದು ನೋಡಪ್ಪ. ಕೋಟ್ ಮಾಡೋದ್ರಲ್ಲ. ಆಮೇಲೆ ಈ ಇಬ್ಬರು ಕಮಿಷನರ್ಸ್ ಇದ್ರಲ್ಲ, ಅವ್ರ ಮೇಲೆ ಒಂದು ಕೇಸ್ ಹಾಕಿಲ್ಲ ನೀವು? ಆಯ್ತಪ್ಪ, ಲೋಕಾಯುಕ್ತ ಸುವಮೋಟ ಹಾಕ್ಬೋದು. ಲೋಕಾಯುಕ್ತ ಕೊಡಿ ಡೈರೆಕ್ಷನ್ಸ್ ಅವ್ರಿಗೆ. ಯಾಕೆ ನಿಮ್ದೇನಾದ್ರು ಈಚೆ ಬಂದುಬಿಡ್ತದೆ ಅಂತ? ಹೌದು, ನಿಜ ಬಂದಲ್ಲಪ್ಪ ಹೆಲಿಕಾಪ್ಟರ್ UD ಮಿನಿಸ್ಟ್ರಿಗೆ. ಯಾತಕ್ಕೆ ಬಂದ? ನಿಮ್ಮನ್ನ ಸಸ್ಪೆಂಡ್ ಮಾಡಿ ಕ್ರಿಮಿನಲ್ ಕೇಸ್ ಹಾಕಿ ಹೋಗ್ತೀನಿ ಅಂತ ಏನು ಹೇಳಿದ್ರಾಗ? ನೀವು ನಮ್ಮಲ್ಲಿ ಕ್ರಿಮಿನಲ್ ಕೇಸ್ ಹಾಕಿದ್ರೆ ನಿಮ್ಮದೆಲ್ಲ ಈಚೆ ಬಿಚ್ಚಿ ಹೋಗ್ತೀವಿ ಅಂತ ಸುಮ್ಮನೆ ಹೋದಾತಗೆ. ಇಂಥವನ್ನೆಲ್ಲ ಮಂತ್ರಿಗಳಾಗಿ ಇಟ್ಕೊಂಡು ಜೊತೆಗೆ ಯಾರು ಇವರು ಕತೆ? ಅವನು ಇಡೀ ಕರ್ನಾಟಕದ ಕುರುಬರ ಪ್ರತಿನಿಧಿ, ರಾಜ್ಯದ ಪ್ರತಿನಿಧಿ ಅವನು. ಇಂಥವಕ್ಕೆಲ್ಲ ಅವಕಾಶ ಕೊಟ್ಕೊಂಡು ಸಿದ್ದರಾಮಯ್ಯನವರು ಅಲ್ಲ. ಸೊ ಹಾಗಾಗಿ ನಾನು ಐ ರಿಕ್ವೆಸ್ಟ್, ಬೇರೆ ಥರ ಇದೆ ಕಾನ್ಸ್ಟಿಟ್ಯೂಷನ್. ಅಕಾರ್ಡಿಂಗ್ ಟು ದ USA ಅದೆಲ್ಲ ನಾವು ತೊಗೊಂಡಾಗ ಇಲ್ಲಿದೆ ನಮ್ಮ ಕಾನ್ಸ್ಟಿಟ್ಯೂಷನ್. ಬಾಬಾ ಸಾಹೇಬ್ ಅಂಬೇಡ್ಕರು
ಜಗತ್ತಿನ ಎಲ್ಲ ಕಾನ್ಸ್ಟಿಟ್ಯೂಷನ್ಗಳನ್ನ ಸ್ಟಡಿ ಮಾಡಿ ಅದರ ತಿರುಳಿನ ಅಡಿಯಲ್ಲಿ ಬರೆದಿರ್ತಕ್ಕಂಥದ್ದು ನಮ್ಮ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಈವನ್ ದಿ ಪವರ್ಸ್ ಆಫ್ ದ ಚೀಫ್ ಮಿನಿಸ್ಟರ್ ಕ್ಯಾನ್ ಬಿ ಡಿಸೇಬಲ್ಡ್. ಇದೆಲ್ಲ ಸೆಟ್ರೇಟ್ ಆಗುತ್ತಕ್ಕೆ ಕಾನ್ಸ್ಟಿಟ್ಯೂಷನ್ ಹೆಡ್ಸ್ಗೆ ಆ ಪವರ್ಸ್ ಇದೆ. ಯಾಕೆಂತಾರೆ ಈಸ್ ಆಲ್ಸೋ ಒನ್ ಆಫ್ ದಿ ಕ್ಯಾಬಿನೆಟ್ ಮೆಂಬರ್, ಅದಕ್ಕೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಎಲ್ಲ ಕ್ಯಾಬಿನೆಟ್ ಮಿನಿಸ್ಟ್ರಿಗಳು ದೇ ಆರ್ ದಿ ಗೌರ್ಮೆಂಟ್. ಸರ್, ಈಗ ಗವರ್ನರ್ ಮುಂದಾಗಡೆ ಕುಮಾರಸ್ವಾಮಿ ಅವ್ರದ್ದು ಮತ್ತೆ ಜೊಳ್ಳೆ ಮತ್ತೆ ಇನ್ನೊಂದು ಇಬ್ಬರದ್ದು ಯಾವುದು ನಿರಾಣಿ ಅವ್ರದ್ದೆಲ್ಲ ಪೆಂಡಿಂಗ್ ಇದೆಯಲ್ಲ ಸರ್, ಅದಕ್ಕೆ ರಾಜ್ಯಪಾಲರು ನೀವೇನು ಒತ್ತಾಯ ಮಾಡ್ತೀರಾ ಸರ್? ಅವ್ರಿಗೂ ಪ್ರಾಸಿಕ್ಯೂಷನ್ ಕೊಡಬೇಕು. ಹೌದು, ಕಾನೂನು ಕುಮಾರಸ್ವಾಮಿಗೂ ಒಂದೇ, ಸಿದ್ದರಾಮಯ್ಯನವ್ರಿಗೂ ಒಂದೇ, ನನಗೂ ಒಂದೇ. ನಾವು ಯಾಕೆ ಇಟ್ಕೊಂಡಿದ್ದೀರ ಅದನ್ನು? ಹಂಗಾಗಲ್ಲ. ಏನು ಅದನ್ನು ಅದಲ್ಲದೆ ಅವ್ರದ್ದು ಎನ್ಕ್ವೈರಿನೂ ಮುಗಿದಿದೆ. ಅವ್ರದ್ದು ಎನ್ಕ್ವೈರಿನೂ ಮುಗಿದಿದೆ. ಈಗ ಕೊಟ್ಟಿರುವಂಥದ್ದು ಸಿದ್ದರಾಮಯ್ಯನವ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಅಂತ. ಬಟ್ ಎನ್ಕ್ವೈರಿ ಮುಗಿಸಿರೋ ಫೈಲ್ ನಿಮ್ಮ ಕಡೆ ಇದೆ. ದಟ್ ಆಲ್ಸೋ ಅದಕ್ಕೇನು ಚಿಕಿತ್ಸೆ ಆಗಬೇಕು ಗವರ್ನರ್ ಕಡೆಯಿಂದ. ಒಬ್ರಿಗೊಂದು ಹೆಂಗೆ ಮಾಡ್ತೀರಿ ನೀವು? ನೋ. ಸೊ ಹಾಗಾಗಿ ಇವತ್ತು ಬೇಕಾದಷ್ಟು ಒಂದು ರೀತಿಯಲ್ಲಿ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಹಲವಾರು ರೀತಿಯಲ್ಲಿ ಒಂಥರ ಕ್ಷೋಭೆ ಉಂಟಾಗುತ್ತೆ. ಕಾನೂನಿನ ಕ್ಷೋಭೆ, ರಾಜಕೀಯದ ಕ್ಷೋಭೆ, ಜನರ ಮನಸ್ಸಿನ ಕ್ಷೋಭೆಗಳು. ಈ ಕ್ಷೋಭೆಲ್ಲ ನಿವಾರಿಸ್ತಕ್ಕಂಥ ಶಕ್ತಿ ಯಾರಿಗಾರು ಇದ್ದರೆ ಅದು ಸಿದ್ದರಾಮಯ್ಯನವ್ರಿಗೆ ಮಾತ್ರ. ಅದನ್ನು ಅವ್ರು ಇವತ್ತಿನ ದಿವಸ ಧೈರ್ಯವಾಗಿ ಇದನ್ನೆಲ್ಲ ಎದುರಿಸುವಂಥದ್ದು ಆಗಬೇಕು.